ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ರಾಚಪ್ಪ ಗೌಡ್ಗೋ ಗ್ರಾಮದ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ ಇಬ್ಬರ ಯುವಕರನ್ನು ಬಂಧಿಸಲು ಒತ್ತಾಯ. 21/9/2024 ರಾಚಪ್ಪ ಗೌಡ್ಗೋ ಗ್ರಾಮದ ಪರಿಶಿಷ್ಟ ಜಾತಿಯ ಕಡುಬಡುವ ಮಹಿಳೆಯಾದ ಶ್ರೀಮತಿ ಕಲಾವತಿ ಗಂಡ ಜಯರಾಮ್ ಶಿಂದೆ ಅವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮೇಲ್ಜಾತಿ ಯುವಕರು ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಮಹಿಳೆ ಬೀದರ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆ ತಿಳಿದ ಕೂಡಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಇತರ ದಲಿತ ಪರ ಸಂಘಟನೆಗಳ ಮುಖಂಡರು ವರಾಜ್ ಕುಮಾರ್ ಮೂಲ್ಭಾರತಿ, ಉಮೇಶ್ ಕುಮಾರ್ ಸ್ವರಳಿಕರ್, ಸಂತೋಷ್ ಎಣ್ಕೋರೆ, ರಾಜ್ಕುಮಾರ್ ಗೊನ್ನಳಿಕರ್, ಕಪಿಲ್ ಗೋಡಬೋಲೆ ಇನ್ನಿತರು ಆಸ್ಪತ್ರೆಗೆ ನೀಡಿ ಮಹಿಳೆಯ ಯೋಗಕ್ಷೇಮ ವಿಚಾರಿಸಿದರು. ದಿನಾಂಕ 21/9/2024 ರಾಚಪ್ಪ ಗೌಡ್ಗೋ ಗ್ರಾಮದ ಪರಿಶಿಷ್ಟ ಜಾತಿಯ ಕಡು ಬಡುವ ಮಹಿಳೆಯಾದ ಶ್ರೀಮತಿ ಕಲಾವತಿ ಗಂಡ ಜಯರಾಮ್ ಶಿಂದೆ ಎಂಬ ಮಹಿಳೆಯಾದ ನಾನು ತನ್ನ ಹೊಲಕ್ಕೆ ಹೋದಾಗ ಹೊಲಕ್ಕೆ ಹೊಂದಿಕೊಂಡು ಮೇಲ್ಜಾತಿಯ ಮರಾಠ ಜನಾಂಗದ ಇಬ್ಬರು ಯುವಕರು ತನ್ನ ಎಮ್ಮೆಗಳನ್ನು ಉದ್ದೇಶಪೂರ್ವಕವಾಗಿ ನನ್ನ ಹೊಲದಲ್ಲಿ ಕಟ್ಟಿ ಎಮ್ಮೆಗಳನ್ನು ಬಿಟ್ಟಿರುತ್ತಾರೆ. ಅದನ್ನೇ ಪ್ರಶ್ನೆ ಮಾಡಿದ ನನಗೆ ಮನಬಂದಂತೆ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಹಗ್ಗದಿಂದ ನೇಣು ಹಾಕಲು ಕೂಡ ನೋಡಿದರು. ಮನ ಬಂದಂತೆ ಥಳಿಸಿದ ಪರಿಣಾಮ ಮೂರ್ಛೆ ಹೋಗಿದ್ದೆ. ಬಳಿಕ ಪ್ರಜ್ಞೆ ಬಂದ ಬಳಿಕ ಎದ್ದು ಬಿದ್ದು ಹೆದರಿಕೊಂಡು ಓಡಿ ಹೋಗಿ ರಸ್ತೆ ಬಂದಾಗ ಪರಿಚಯದವರು ನನ್ನ ಅವಸ್ಥೆ ನೋಡಿ ಬಾಲ್ಕಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ನ ಸರ್ಕಾರಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ ಎಂದು ಮಾಹಿತಿ ನೀಡಿದರು. ವರದಿಗಾರರು ರೋಹನ್ ಮನೋಹರ್. ಹೊಲಕ್ಕಾಗ್ಯದ ಎಮ್ಮೆ ತಂದಿರು ಆ ಕಡೆ ಹೊಡಿರೋ ಬಟ್ಟ ಬೇಡ ಆಗ್ತೇವೆ ಬೇಡ ಅಂತ ಹೊಲ್ಯಾರಂಡಿ ನೀನು ಇಕ್ಕಲ್ ನೋಡು ನೀನು ಹೊಡೆದೇ ಹಾಕ್ತೇವೆ ತಾರೋ ಗನ್ಯಾ ಅದು ಪೆಟ್ರೋಲ್ ತಾರೋ ಈಗಿನ ಮಾರಿ ಮೇಲೆ ಹಾಕೋರಿ ಅಂದರು. ಬಡ ಮಾರಿ ಮೇಲೆ ಹಾಕಿದ್ರು. ಹಗ್ಗ ತಗೊಂಡ್ರು ಪಾಶಿ ಹಾಕಸಿನ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೇಳತ್ತರು ಸಾಯ್ತಾರೋ ಬಿಡೋರು ಅಂದ್ರೆ ಬಿಡಲ್ಲೋದ್ರು. ಎದೆ ಮೇಲೆ ಕುಂತು ಹುಡಿನೇ ಹೊಡೆದ್ರು. ಕುಡುಗಿಲ್ ತಗೊಂಡು ಕರ್ಕೊಯ್ದ್ರು. ಏನು ಇಬ್ಬರಿದ್ರು. ಅದು ಶಡ್ ಫಾರ್ ಅಂದಿ ಖುನ ಅದ ದೊಡ್ಡ ಫಾರ್ ಖುನ ಇಲ್ಲಿ ಏನದ ಸರ್ ಬಂತ ಶನಿವಾರ ದಿನ ರೀ 5 ಆಗಿತ್ತು, 4:30 ಆಗಿತ್ತು. ಹೊಲ್ದಾಗಿ ಏನು ಮಾಡಿದ್ರಿ ಎಳ್ಗಡಲ್ಲ ಹೋದ್ರು. ಏನೇನ ಆ ಕಡೆ ಎಮ್ಮಿ ಕಟ್ಟಿರು ಒಳಗೆ ತೇಬಿದ್ ಬ್ಯಾಡ್ರಿ ಬಟ್ಟ ಆದ್ರೆ ಹೊಲ್ದ ಕೊಯ್ದು ಹಾಕ್ರಿ ಅಂದ. ಇಷ್ಟ್ರ ಸಲಿಯಾಕಿ ಅವರಿಗೆ ಏನು ಬೈದಿಲ್ಲ ಏನಿಲ್ಲ. ಯಾವ ಥರ ಸಲಿಯಾಕ ಹೊಡೆದ್ರು ದೇವ್ರಿಗೆ ಖುನ. ಏನು ಜಗಳ ಇಲ್ಲ ಜುಟಿ ಇಲ್ಲ ಯಾರಿಗೆ ಖುನ ಏನು ಸೇರಿಕೊಂಡಿವೋ ಯಾವ ಥರ ಸಲಿಯಾಕು ಯಾವ ವಿರೋಧ ಹೋಯ್ತೆ ಅನ್ನೋ ಆಗುತ್ತೆ ಏನು ಮಾಡಿಲ್ಲ ಖರೆ ಆಗೋತಿನ ದಿನ ಹಂಗೆ ಮಾಡೋದಿಲ್ಲ ನಮಗೆ. ನಂದು ಹೆಸರು ಕಲಾವತಿ. ಇಪ್ಪತ್ತೊಂದು 9/2024 ದಲಿತ ಮಹಿಳೆಯಾದ ಕಲಾವತಿ ಗಂಡ ಜಯರಾಮ್ ಇವರು 4 ರಿಂದ 5 ಗಂಟೆವರೆಗೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಮೇಲ್ವರ್ಗದ ಮರಾಠ ಜನಾಂಗಕ್ಕೆ ಸೇರಿದ್ದ ಇಬ್ಬರು ಯುವಕರು ಅವಳ ಕಟ್ಟೆಗೆ ಎಮ್ಮೆಗಳನ್ನು ತಂದಿರುವ ಕಾರಣದಿಂದಾಗಿ ಈ ಕಟ್ಟೆಗೆ ಎಮ್ಮೆಗಳನ್ನು ತರಬೇಡಿ, ಹುಲ್ಲನ್ನು ಒಯ್ಯಬೇಡಿ ಎಂದ ಕಾರಣದಿಂದ ಈ ಮಾತಿನ ಚಕಮಕಿಯಲ್ಲಿ ಆ ಮಹಿಳೆಯ ಮೇಲೆ ಹಲ್ಲೆಯನ್ನು ಮಾಡಿ ಅವಳ ಮುಖದ ಮೇಲೆ ಔಷಧವನ್ನು ಹಾಕಿ ಹಾಗೂ ಕುತ್ತಿಗೆಗೆ ಇಲ್ಲಿ 2 ಇಂಚು ವರೆಗೆ ಕೊಯ್ದಿದ್ದನ್ನು ಮತ್ತು ಪಾಶಿಯನ್ನು ಹಾಕುವುದಕ್ಕಾಗಿ ಪ್ರಯತ್ನ ಮಾಡಿರುತ್ತಾರೆ. ಹಾಗಾದ್ದರಿಂದ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಮನೆಗೆ ಬಂದಿರುತ್ತಾರೆ. ಹಾಗೆ ಮುಂದಿನ ತಪಾಸಣೆಗಾಗಿ ಬಾಲ್ಕಿ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ 21/9 ಈ ದಿನಾಂಕದಂದು. ಹಾಗೂ ಬಾಲ್ಕಿಯಲ್ಲಿ ಹಿಡಿಯಲಾರದೆ ಬೀದರ್ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ. ಆದ ಕಾರಣದಿಂದ ಇದರಲ್ಲಿ ಮುಖ್ಯ ಉದ್ದೇಶವೇನೆಂದರೆ ಪೊಲೀಸರು, ಮೆಹಗರ್ ಠಾಣೆಯ ಪೊಲೀಸರು ಹಾಗೂ ಬಾಲ್ಕಿಯ ಸರ್ಕಲ್ ಆಫೀಸ್ ಆಗಿರ್ಬೋದು ಅಥವಾ DOSP ಆಫೀಸ್ ಆಗಿರ್ಬೋದು ಇದಕ್ಕೆ FIR ಅನ್ನು ದೂರು ಮಾಡುತ್ತಿರುವಾಗ ತುಂಬ ವಿಳಂಬವನ್ನು ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಇವು ಬಾಲ್ಕಿ ತಾಲೂಕಿನ ಇದು DOSP ಆಗಿರ್ಬೋದು, ಮೆಹಕರ್ ತಾಲೂಕಿನ PSI ಆಗಿರ್ಬೋದು, ಇವರು ರಾಜಕೀಯ ಒತ್ತಡದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಇದನ್ನು ಹೇಳುವುದಕ್ಕೆ ತುಂಬ ನೋವಾಗುತ್ತದೆ.
ಯಾರು ಡಿವೈಸ್ಪಿಗೆ ಫೋನ್ ಮಾಡಿದ್ರು ಕೂಡ ಅವರು ಪ್ರತಿಕ್ರಿಯೆ ತೋರೋದಿಲ್ಲ. ನೀನೇನು ತುಂಬ ಪಾಲಿಟಿಕಲ್ ಶಾಣೆ ಆಗಿದೆಯಾ, ಹಂದೆ ಹೊಡೆದಿದೆಯಾ ಆ ಥರ ಅಂತೇಳಿ ಅವರೇ ಈ ಕೇಸನ್ನು ವೀಕ್ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಬಟ್ ಇದು ತುಂಬ ನಿರ್ಲಕ್ಷ್ಯದ ಒಂದು ಸಂಗತಿಯಾಗಿದೆ. ಆದ ಕಾರಣದಿಂದ ಎಲ್ಲ ಪದಾಧಿಕಾರಿಗೆ ಹೇಳುವುದೇನಂತಂದರೆ ಇಂಥ ಕೃತ್ಯಗಳನ್ನು ಮುಂದೆ ಎಂದೂ ಆಗಬಾರದು. ಮತ್ತು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಕಳಕಳಿ ವಿನಂತಿ, ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಬೀದರ್ ಜಿಲ್ಲೆ SP ಆಗಿರ್ಬೋದು ಅಥವಾ DC ಆಗಿರ್ಬೋದು, ಇಂಥ ಕೃತ್ಯಗಳನ್ನು ಪೊಲೀಸ್ ಪದಾಧಿಕಾರಿಗಳನ್ನು ಇದು ರಾಜಕೀಯ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಭಾಲ್ಕಿಯಲ್ಲಿ ಬಡವರ ಪರವಾಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಹೇಳೋಕೆ ತುಂಬ ನೋವಾಗ್ತದೆ. ಭಾಲ್ಕಿಯಿಂದ ನಾನು 21 ತಾರೀಕು 12:30ಕ್ಕೆ ಇಲ್ಲಿ ಬೀದರ್ನಿಂದ ಭಾಲ್ಕಿಯಿಂದ ಬೀದರ್ಗೆ ಬಂದಿದ್ದೇನೆ. ಬಟ್ ಅವತ್ತು ನನಗೆ FIR ರಿಸೀವ್ಡ್ ನನಗೆ ಕೊಡಲಿಲ್ಲ, ಕಾಪಿ ರೈಟಿಂಗ್ ರಿಸೀವ್ಡ್ನು ಕೊಡಲಿಲ್ಲ. FIR ನಾಳೆ ಒಯ್ಯಿ ಅಂತೇಳಿ 22 ತಾರೀಕಿಗೆ ಕೊಡ್ತಂತಂದಿರು, ಬಟ್ ಅದನ್ನು ಕೊಡಲಿಲ್ಲ. ಬಟ್ ಅದರಲ್ಲಿ ನಾವು ಯಾವ ಥರ ಮೆನ್ಷನ್ ಮಾಡ್ತೀವಿ ಮ್ಯಾಟರನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸರ್ಕಲ್ ಆಫೀಸ್ದಲ್ಲಿ. ಅದಕ್ಕೋಸ್ಕರ ನನಗೆ ತುಂಬಾ ನೋವಾಗಿದೆ. ಈ ಕಾರಣದಿಂದ ನಾವು ಯಾವ ಸೆಕ್ಷನ್ ಬೇಕಾಗಿತ್ತು ಅದರ FIR ಮೂಲಕ ಆ ಕಂಪ್ಲೇಂಟ್ ಪ್ರಕಾರ ಆ FIR ಸೆಕ್ಷನ್ ಅದರಲ್ಲಿ ನಮೂದು ಮಾಡಿಲ್ಲ. ಅದಕ್ಕೋಸ್ಕರ ಆ FIR ಪ್ರಕಾರ ನಾನು ಕೊಟ್ಟಿರುವಂತ ಏನ್ ಕಾಪಿ ಇದೆ, ಅದು ಇದು ಕಂಪ್ಲೇಂಟ್ ಇದೆ, ಅದರ ಪ್ರಕಾರ ಯಾವ ಸೆಕ್ಷನ್ ಕೊಡುತ್ತೋ ಅದು ಖಡಾಖಂಡಿತವಾಗಿ ಸೆಕ್ಷನ್ ಅನ್ನ ನಮೂದಿಸಬೇಕು. ಇವ್ರು ಏನೋ ಒಂದು ಬ್ಲಡ್ ಬಂದ್ರು ಹಾಫ್ ಮರ್ಡರ್ ಕೇಸ್ ಹಾಕ್ತಾರೆ, ಬಟ್ ಅವ್ರು ಹಾಫ್ ಮರ್ಡರ್ ಕೇಸ್ ಹಾಕಿಲ್ಲ. ಆ ಅಪರಾಧಿಗಳನ್ನು ಅವರು ಬಚಾವ್ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇಷ್ಟು ಹೇಳೋದಕ್ಕೆ ನಾನು ಇದರಲ್ಲಿ ತುಂಬಾ ಸಹಾಯ ಮಾಡಬೇಕೆಂದು ತಮ್ಮೆಲ್ಲರಿಗೂ ಇದರ ಮೂಲಕ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸುಹಾಸ್ ಶಿಂದೆ, ರಾಚಪ್ಪ ಗೊಂಡ್ಗೋ ಗ್ರಾಮ. ಅವರು ತಾಯಿಯಾಗಿರು. ಹಾ.